ದೃಷ್ಟಿ ನ್ಯೂಸ್ಗೆ ಸ್ವಾಗತ. ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಹೊಸೂರು ಮಹದೇವಪುರ ವಿಧಾನಸಭಾ ಕ್ಷೇತ್ರ ಬೆಂಗಳೂರು. ಪ್ರಿಯ ವೀಕ್ಷಕರೇ, ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವಕ್ಕೆ ಬಹಳ ಅಪಾರ ಪ್ರಮಾಣದ ಜನಸಂಖ್ಯೆಯಲ್ಲಿ ಭಾಗವಹಿಸಿ ಅದ್ಧೂರಿಯಾಗಿ ಕಾರ್ಯಕ್ರಮವನ್ನ ನಡೆಸಿದ್ದಾರೆ. ಈ ಕಾರ್ಯಕ್ರಮವನ್ನ ಬಹಳ ಶಾಂತಿಯುತವಾಗಿ ಎಲ್ಲ ಮುಖಂಡರು ಹಾಗೂ ಅಧಿಕಾರಿಗಳು ಸೇರಿ ಅದ್ಧೂರಿಯಾಗಿ ಜಯಂತ್ಯೋತ್ಸವವನ್ನ ನಡೆಸಿದ್ರು. ಈ ಜಯಂತ್ಯೋತ್ಸವಕ್ಕೆ ಶ್ರೀ ಕೃಷ್ಣ ಲಮಾನಿ ಡಿವೈಎಸ್ಪಿ ಅವರು ಆಗಮಿಸಿದ್ರು. ಉದ್ಘಾಟನೆ ಮಾನ್ಯ ಶ್ರೀ ರುದ್ರಪ್ಪ ಲಮಾನಿ, ಉಪ ಸಭಾಪತಿಗಳು, ವಿಧಾನಸೌಧ ಬೆಂಗಳೂರು ಕರ್ನಾಟಕ ಸರ್ಕಾರ. ಅಧ್ಯಕ್ಷತೆ ಶ್ರೀಮತಿ ಮಂಜುಳಾ ಅರವಿಂದ್ ಲಿಂಬಾವಳಿ, ಶಾಸಕರು, ಮಹದೇವಪುರ ವಿಧಾನಸಭಾ ಕ್ಷೇತ್ರ. ಶ್ರೀ ಜಯರಾಜ್ ಡಿವೈಎಸ್ಪಿ ಸಿಐಡಿ ಬೆಂಗಳೂರು. ಸೇವಾಲಾಲ್ ಭಾವಚಿತ್ರಕ್ಕೆ ಪುಷ್ಪ ನಮನಗಳು ಸಲ್ಲಿಸಿದವರು ಶ್ರೀ ಬಾಲರಾಜ್ ಸರ್, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ, ಮಾಜಿ ಅಧ್ಯಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಶ್ರೀ ಅನಂತ್ ನಾಯಕ್, ಹೈಕೋರ್ಟ್ ನ್ಯಾಯವಾದಿಗಳು. ಇನ್ನು ಜ್ಯೋತಿ ಬೆಳಗಿಸುವವರು ಶ್ರೀ ಶ್ರೀ ಪುಖರಾಜ್ ಸ್ವಾಮಿಗಳು, ಗೋಶಾಲೆ. ಶ್ರೀ ಉಮೇಶ್ ಜಾಧವ್, ಮಾಜಿ ಸಂಸದರು, ಗುಲ್ಬರ್ಗಾ. ಶ್ರೀ ಚಂದ್ರು ಲಂಬಾಣಿ, ಶಾಸಕರು, ಶಿರಹಟ್ಟಿ. ಶ್ರೀ ಅವಿನಾಶ್ ಜಾಧವ್, ಶಾಸಕರು, ಚಿಂಚೋಳಿ. ಶ್ರೀಕಾಂತ್ ನಾಯಕ್, ಅಧ್ಯಕ್ಷರು, ಕರ್ನಾಟಕ ಕೌಶಲ್ಯ ಅಭಿವೃದ್ಧಿ ನಿಗಮ, ಕರ್ನಾಟಕ ಸರ್ಕಾರ. ಘನ ಉಪಸ್ಥಿತಿ ಶ್ರೀ ರಾಜು ಎನ್, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಶ್ರೀ ಪ್ರಕಾಶ್ ರಾಥೋಡ್, ಮಾಜಿ ವಿಧಾನ ಪರಿಷತ್ ಸದಸ್ಯರು. ಶ್ರೀ ದಿನೇಶ್ ಜಾಧವ್, ಎಇಇ, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಶ್ರೀ ಸಿಎಂ ಶಿವಕುಮಾರ್ ನಾಯಕ್, ಕನ್ನಡ ಪರ ಹೋರಾಟಗಾರರು. ಇನ್ನು ಈ ಕಾರ್ಯಕ್ರಮಕ್ಕೆ ವಿಶೇಷ ಆಹ್ವಾನಿತರು ಶ್ರೀ ಶಿವರಾಜ್ ತಂಗಡಗಿ, ಸಚಿವರು, ಕನ್ನಡ ಸಂಸ್ಕೃತಿ ಇಲಾಖೆ, ಹಿಂದುಳಿದ ಜಾತಿಗಳ ವರ್ಗ, ಕರ್ನಾಟಕ ಸರ್ಕಾರ. ಮತ್ತು ಬೆಳ್ಳಿ ರಥ ಚಾಲನೆ ನೀಡುವವರು ಶ್ರೀ ಜಯದೇವ್ ನಾಯಕ್, ಅಧ್ಯಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ಬೆಂಗಳೂರು, ಕರ್ನಾಟಕ ಸರ್ಕಾರ. ಮಹೇಶ್ ನಾಯಕ್, ಸಂಸ್ಥಾಪಕ ರಾಜ್ಯಾಧ್ಯಕ್ಷರು, ಕರ್ನಾಟಕ ಬಂಜಾರ ಬ್ರಿಗೇಡ್. ಮತ್ತು ಶ್ರೀ ಪ್ರಭು ಚೌಹಾಣ್, ಶಾಸಕರು, ಔರಾದ್, ಬೀದರ್. ಶ್ರೀ ಪಿ ರಾಜು, ಮಾಜಿ ಶಾಸಕರು, ಮಾಜಿ ಅಧ್ಯಕ್ಷರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಶ್ರೀ ಕೃಷ್ಣ ನಾಯಕ್, ಶಾಸಕರು, ಹೂವಿನಹಡಗಲಿ. ಹೇಮಂತ್ ಕುಮಾರ್, ಸಹ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ. ಇನ್ನು ಬಡ ವಿದ್ಯಾರ್ಥಿಗಳಿಗೆ ನೋಟ್ಬುಕ್ ವಿತರಕರು ಶ್ರೀ ಮಹೇಂದ್ರ ಮನೋಜ್, ಮಾಲೀಕರು, ಮಾರುತಿ ಮೆಡಿಕಲ್, ವಿಜಯನಗರ ಬೆಂಗಳೂರು. ಆಹ್ವಾನಿತರು ಶ್ರೀ ತುಳಸಿ ನಾಯಕ್, ರಾಷ್ಟ್ರೀಯ ಗೌರ್ ಬಂಜಾರ ಮಳಾವ್ ರಾಜ್ಯಾಧ್ಯಕ್ಷರು, ಕರ್ನಾಟಕ. ಸೋನು ಲಮಾಣಿ, ಸಮಾಜ ಸೇವಕರು, ಹಗರಿ ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಸೇವಾಕಾಂಕ್ಷಿ. ಮುತ್ತು ರಾಠೋಡ್, ಜವಳಿ ನಿಗಮ ಬೆಂಗಳೂರು. ಶ್ರೀ ಎಸ್ಪಿ ಲಿಂಬ್ಯಾ ನಾಯಕ್, ಮಾಜಿ ನಿರ್ದೇಶಕರು, ಕೆಟಿಡಿಸಿಎಲ್ ಹಾಗೂ ರಾಜ್ಯ ಕಾರ್ಯದರ್ಶಿ, ಬಿಜೆಪಿ ಎಸ್ಸಿ ಮೋರ್ಚಾ ಕರ್ನಾಟಕ. ಎಲ್ಲರೂ ಗಣ್ಯ ವ್ಯಕ್ತಿಗಳು ಈ ಅದ್ಭುತ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. ದೃಷ್ಟಿ ನ್ಯೂಸ್ ಸಂಪಾದಕರು ಬಾವಿಹಳ್ಳಿ ನಂದ್ಯಾ ನಾಯಕ್, ದೃಷ್ಟಿ ನ್ಯೂಸ್, ಮಹದೇವಪುರ, ಬೆಂಗಳೂರು. ಸಂವಿಧಾನ ಇರೋವರೆಗೂ ಬಂಜಾರರನ್ನ, ಬೋವಿಗಳನ್ನ ಮೀಸಲಾತಿಯಿಂದ ತೆಗೆದುಹಾಕುವಂತ ತಾಕತ್ ಯಾರಿಗೂ ಇಲ್ಲ. ಇದನ್ನ ನಾವೆಲ್ಲರೂ ಹೇಳಬೇಕಾಗಿದೆ. ಸದ್ಗುರು ಸೇವಾಲಾಲ್ ಮಹಾರಾಜ್ ಕಿ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಿ. ಬಂಜಾರರು ಶ್ರಮಜೀವಿಗಳು. ದೇಶದ ಉದ್ದಗಲಕ್ಕೂ ನಾವಿದ್ದೀವಿ. ಸಿಂಧೂ ನಾಗರಿಕತೆ, ಹರಪ್ಪ ಮೊಹೆಂಜೊದಾರದಿಂದ ಶುರುವಾಗಿ ಇವತ್ತು ಜಗತ್ತಿನ ಎಲ್ಲಾ ದೇಶಗಳಲ್ಲಿ ಓಡಾಡ್ತಾ ಇದ್ದೀವಿ. ಬಹುಶಃ ಭಾರತ ದೇಶದೊಳಗಡೆ 7-8 ಕೋಟಿ ಜನ ನಾವು ಇಲ್ಲಿ ಜೀವನ ಮಾಡ್ತಾ ಇದೀವಿ. ಕರ್ನಾಟಕದಲ್ಲಿ ಲಕ್ಷ 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 ಸಂಖ್ಯೆಯಲ್ಲಿ ನಾವು ಜನ ಇವತ್ತು ಬದುಕ್ತಾ ಇದ್ದೀವಿ. ನಮ್ಮ ಸಮುದಾಯವನ್ನ ಏನಾದ್ರೂ ಮಾಡಿ ಹತ್ತಿಕ್ಬೇಕಂತ ಹೇಳಿ ಕೆಲವರು ಷಡ್ಯಂತ್ರ ಮಾಡ್ತಾ ಇದ್ದಾರೆ.
ನಮ್ಮ ಸಮುದಾಯನ ಇವ್ರನ್ನ ಮೀಸಲಾತಿಯಿಂದ ತೆಗೆದುಹಾಕ್ಬೇಕಂತ ಹೇಳಿ ಕೆಲವರು ಮೋಸ ಕುತಂತ್ರಗಳನ್ನೆಲ್ಲವನ್ನು ಮಾಡ್ತಾ ಇದ್ದಾರೆ. ಆದ್ರೆ ನಾವು ನೆನಪಿರ್ಲಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಿರುವಂತಹ ಸಂವಿಧಾನ ಇರೋವರೆಗೂ ಬಂಜಾರರನ್ನ ಬೋವಿಗಳನ್ನ ಮೀಸಲಾತಿಯಿಂದ ತೆಗೆದುಹಾಕುವಂತ ತಾಕತ್ ಯಾರಿಗೂ ಇಲ್ಲ. ಇದನ್ನ ನಾವೆಲ್ಲರೂ ಹೇಳಬೇಕಾಗಿದೆ. ಯಾರಿಗೂ ಆ ತಾಕತ್ ಬಂದಿಲ್ಲ. ನಮ್ಮ ಮೀಸಲಾತಿಯನ್ನ ಸಂರಕ್ಷಣೆ ಮಾಡ್ಕೊಳ್ಳೋದಕ್ಕೆ ನಾವು ಒಗ್ಗಟ್ಟಾಗಬೇಕಾಗಿದೆ. ನಾವು ಮೀಸಲಾತಿಗೆ ನಿನ್ನೆ ಇವತ್ತು ಬಂದವರಲ್ಲ. ಬಂಜಾರರನ್ನ ಮೀಸಲಾತಿಗೆ ಸೇರಿಸಿದ್ದು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವತ್ತು ಸೇರಿಸಿದ್ದು. ಬಂಜಾರರಿಗೆ ಮೀಸಲಾತಿಯಲ್ಲಿ ಸೇರಿಸಿದ್ದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವತ್ತು ಸೇರಿಸಿದ್ದು. ಮೀಸಲಾತಿಗೆ ಮಾನ್ಯತೆಯನ್ನು ಕೊಟ್ಟಿದ್ದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು. ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನೆಹರು ಅವರು ಕೊಟ್ಟಂತಹ ಮತ್ತು ಆ ನಂತರದಲ್ಲಿ ಆ ಮೀಸಲಾತಿನ ವಿಸ್ತರಣೆ ಮಾಡಿ ಇಡೀ ಕರ್ನಾಟಕದ ಲಂಬಾಡಿ ಬೋವಿಗಳಿಗೆ ಮೀಸಲಾತಿಯನ್ನು ಕೊಟ್ಟಿದ್ದು ದೇವರಾಜ ಅರಸರವರು. ಇವರು ಕೊಟ್ಟಂತ ಮೀಸಲಾತಿಯನ್ನ ಕಿತ್ತಾಕೋದಕ್ಕೆ ಸುಮ್ಮನೆ ಬಿಟ್ಬಿಡ್ತೀವಾ? ಯಾರೇ ಕುತಂತ್ರ ಮಾಡಿದ್ರು ಅಂತವ್ರಿಗೆ ಅವಕಾಶವನ್ನು ಮಾಡಿಕೊಡೋದಿಲ್ಲ. ನಮ್ಮ ಮೀಸಲಾತಿ ನಮ್ಮ ಹಕ್ಕನ್ನು ಉಳಿಸ್ಕೊಳ್ತಿರುವಂತ ಶೆಡ್ಡು ಒಂದು ಶಪಥವನ್ನ ಈ ಜಯಂತಿ ಮುಖಾಂತರ ನಾವು ನೀವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಶಪಥ ಮಾಡಬೇಕಾಗ್ತದೆ. ಎರಡನೇದು ಸಂತೋಷದ ವಿಚಾರದಲ್ಲಿ ಹೇಳಲೇಬೇಕು. ಒಂದು, ನಾವು ನೀವೆಲ್ಲರೂ ಸೇರಿ ರುದ್ರಪ್ಪಲಮಾಣಿ ಸಾಹೇಬರಿಗೆ ಅಭಿನಂದನೆಯನ್ನು ಹೇಳಲೇಬೇಕು. ಕೆಲವರು ಮೀಸಲಾತಿಯಿಂದ ತೆಗೆದಾಕ್ತೀವಿ ಅಂತ ಹೇಳ್ತಾ ಇದ್ರು. ನಿನ್ನೆ ನಡೆದಂತಹ ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ಈ ಆಯೋಗ ಯಾವುದೇ ಆಯೋಗದ ವರದಿಯನ್ನು ಮನ್ನಣೆ ಕೊಡೋದಿಲ್ಲ. ಹಿಂದೆ ಏನು ಹಳೆ ಮೀಸಲಾತಿ ಪದ್ಧತಿ ಇತ್ತು, ಆ ಹಳೆ ಮೀಸಲಾತಿ ಪದ್ಧತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ. ಆ ತೀರ್ಮಾನದ ಭಾಗವಾಗಿ ಹೊಸ ವಿಭಾಗ ಮಾಡ್ತಾ ಇದ್ರು. ಯಾವ ವಿಭಾಗಗಳು ನಡೆಯೋದಿಲ್ಲ. ಹಳೆ ಮೀಸಲಾತಿ ಪದ್ಧತಿ ಬಂದಿದೆ. ಆ ಕಾರಣಕ್ಕಾಗಿ ರುದ್ರಪ್ಪಲಮಾಣಿ ಅವರಿಗೆ, ಸಿದ್ದರಾಮಯ್ಯ ಅವರಿಗೆ, ಮಹದೇವ ಸಾಹೇಬರಿಗೆ ನಾವೆಲ್ಲರೂ ಕೂಡ ಜೋರಾಗಿ ಚಪ್ಪಾಳೆ ಹೊಡೆಯುವ ಮುಖಾಂತರ ಅಭಿನಂದನೆಯನ್ನು ಹೇಳಬೇಕಾಗ್ತದೆ. ಆದ್ರೂ ಕೂಡ ರುದ್ರಪ್ಪಲಮಾಣಿ ಅವರು ವಿನಂತಿ ಮಾಡ್ತೀವಿ, ಸಾಹೇಬ್ರೆ ನಿಮ್ ಜೊತೆಗೆ ನಾವಿದ್ದೀವಿ. ಇಡೀ ಕರ್ನಾಟಕದ ಬಂಜಾರರಿಗೆ ಯಾರೀಗ ಕ್ಯಾಪ್ಟನ್? ಸರ್ಕಾರದಲ್ಲಿ ಯಾರಿದ್ದಾರೆ? ಕಾಂಗ್ರೆಸ್ ಅಲ್ಲಿ ರುದ್ರಪ್ಪ ಸರ್ ಇದ್ದಾರೆ. ಕರ್ನಾಟಕದ ಇತಿಹಾಸದ ಒಳಗಡೆ ಯಾರೊಬ್ಬ ಸಭಾಪತಿ ಉಪಸಭಾಪತಿ ಬಂಜಾರರು ಆಗಿರ್ಲಿಲ್ಲ. ಇಡೀ 224 ಜನ ಸದಸ್ಯರು ಶಾಸಕರುಗಳು ರುದ್ರಪ್ಪಲಮಾಣಿ ಸಾಹೇಬರು ಸದನಕ್ಕೆ ಬಂದು ಅವ್ರ ಸೀಟಲ್ಲಿ ಕುತ್ಕೊಳ್ತಾರೆ ಅಂತಂದ್ರೆ ಎದ್ದು ನಿಂತು ಇವತ್ತು ಗೌರವವನ್ನು ನಮಸ್ಕಾರವನ್ನು ಸಲ್ಲಿಸ್ತಾರ ಅಂತಂದ್ರೆ ಅದು ಬರೀ ರುದ್ರಪ್ಪಲಮಾಣಿ ಸಾಹೇಬರಿಗೆ ಸಲ್ಲಿಸ್ತಾರಂತ ಗೌರವ ಅಷ್ಟೇ ಅಲ್ಲ, ಸಮಸ್ತ ಬಂಜಾರ ಸಮುದಾಯಕ್ಕೆ ಕೊಡ್ತಾರಂತಹ ಗೌರವ. ಅಂತ ಗೌರವಕ್ಕೆ ಪಾತ್ರರಾಗಿರುವಂತಹ ರುದ್ರಪ್ಪಲಮಾಣಿ ಅವರು ಯಾರು? ನಮ್ಮ ಕ್ಯಾಪ್ಟನ್. ನಮ್ ಕ್ಯಾಪ್ಟನ್ ಹೇಳ್ದಂಗೆ ನಾವು ಆಟ ಆಡ್ಬೇಕು. ಕ್ಯಾಪ್ಟನ್ ಬಿಟ್ಟು ನಮಗೆ ತಿಳಿದಂಗೆ ಆಟ ಆಡ್ಬೇಕು. ಹಾಗಾಗಿ ನಮ್ಮ ಕ್ಯಾಪ್ಟನ್ ಯಾವ ಕಾರಣಕ್ಕೂ ನಮಗೆ ಅನ್ಯಾಯ ಆಗೋದಕ್ಕೆ, ಮೋಸ ಆಗೋದಕ್ಕೆ ಅವಕಾಶ ಮಾಡಿಕೊಡೋದಿಲ್ಲ. ಅವರ ಜೊತೆಗೆ ಲಂಬಾಣಿ, ಬೋವಿ, ಕೊರ್ಚ, ಕೊರಮ, ಅಲೆಮಾರಿ, ಹೊಲೆಯ, ಚಲವಾದಿ ಎಲ್ಲ ಸಮಸ್ತ ಬಂಧುಗಳು ಅವರ ಜೊತೆಗಿದ್ದೀವಿ. ನಮ್ಮ ಸಮುದಾಯದ ಹಿತರಕ್ಷಣೆಯನ್ನ ಅವರೇ ಮಾಡ್ತಾರೋ ಅನ್ನುವಂಥ ವಿಶ್ವಾಸವನ್ನ, ನಂಬಿಕೆ